ಕೈ ಕಾಲು ಊತ ಅಂದರೆ ದೇಹದಲ್ಲಿ ಹೆಚ್ಚಾಗಿ ನೀರು ಸಂಗ್ರಹವಾಗುವುದರಿಂದ ಸಾಮಾನ್ಯವಾಗಿ ಇದು ಕಾಲು ಮತ್ತು ಪಾದ ಹಾಗೂ ಕೈಗಳಲ್ಲಿ ಊತ ಕಾಣಿಸಿಕೊಳ್ಳುತ್ತದೆ. ಈ ಸಮಸ್ಯೆ ಬಹಳ ಬಾರಿ ಕಿಡ್ನಿಯ ಸಮಸ್ಯೆಯ ಸಂಕೇತ ಆಗಿರುತ್ತದೆ. ಕಿಡ್ನಿ ಸಾಮಾನ್ಯವಾಗಿ ಯಾವ ಕೆಲಸ ಮಾಡುತ್ತದೆ ಎಂದರೆ ರಕ್ತವನ್ನು ಶುದ್ಧ ಮಾಡುತ್ತದೆ, ಅನಗತ್ಯ ನೀರು ಮತ್ತು ವಿಷ ಪದಾರ್ಥಗಳನ್ನು ಹೊರಹಾಕುತ್ತದೆ, ಉಪ್ಪಿನ ಪ್ರಮಾಣವನ್ನು ದೇಹದಲ್ಲಿ ನಿಯಂತ್ರಿಸುತ್ತದೆ. ಹಲವು ಕಾರಣಗಳಿಂದ ಕಿಡ್ನಿಯಲ್ಲಿ ಸಮಸ್ಯೆ ಅನ್ನುವುದು ಕಾಣಿಸಿಕೊಳ್ಳುತ್ತದೆ. ಕಿಡ್ನಿಯ ದುರ್ಬಲತೆ ಇದ್ದಾಗ ಕಿಡ್ನಿಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಮತ್ತು ನಮ್ಮ ದೇಹದಲ್ಲಿ ಪ್ರೋಟೀನ್ ಅನ್ನುವುದು ಕಡಿಮೆ ಆದಾಗಲೂ ಸಹ ಕಿಡ್ನಿಯಲ್ಲಿ ಸಮಸ್ಯೆ ಅನ್ನುವುದು ಕಾಣಿಸಿಕೊಳ್ಳುತ್ತದೆ. ಉಪ್ಪು ಹೆಚ್ಚಾಗಿ ಸೇವಿಸುವುದರಿಂದ ಕಿಡ್ನಿಯು ಹಾನಿಗೆ ಒಳಗಾಗುತ್ತದೆ ಮತ್ತು ಅತಿ ಹೆಚ್ಚು ಶುಗರ್ ಇರುವಂತಹ ವ್ಯಕ್ತಿಗಳಲ್ಲಿ ಸಹ ಕಿಡ್ನಿ ಹಾನಿಗೆ ಒಳಗಾಗುತ್ತದೆ. ಬಿ.ಪಿ ಕಂಟ್ರೋಲ್ ಇಲ್ಲದೆ ಅತಿ ಹೆಚ್ಚಾಗಿ ಇದ್ದಾಗಲೂ ಸಹ ಕಿಡ್ನಿಯು ಒತ್ತಡವು ಹೆಚ್ಚಾಗಿ ಕಿಡ್ನಿಯ ಸಮಸ್ಯೆ ಅನ್ನುವುದು ಕಾಣಿಸಿಕೊಳ್ಳುತ್ತದೆ. ಕಿಡ್ನಿಯಲ್ಲಿ ಸಮಸ್ಯೆ ಇದ್ದಾಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕಾಲು ಮತ್ತು ಪಾದ ಹಾಗೂ ಕೈಗಳಲ್ಲಿ ಊತ ಅನ್ನುವುದು ಕಾಣಿಸಿಕೊಳ್ಳುತ್ತದೆ. ವಿಶೇಷವಾಗಿ ಬೆಳಗ್ಗೆ ಎದ್ದ ನಂತರ ಮುಖದಲ್ಲಿ ಊತ ಕಾಣಿಸಿಕೊಳ್ಳುತ್ತದೆ. ಮೂತ್ರ ಕಡಿಮೆ ಆಗುತ್ತದೆ. ಅತಿ ಹೆಚ್ಚಾಗಿ ದಣಿವು ಉಂಟಾಗುತ್ತದೆ. ಉಸಿರಾಟದಲ್ಲಿ ತೊಂದರೆ ಉಂಟಾಗುತ್ತದೆ ಮತ್ತು ತೂಕ ಅನ್ನುವುದು ಅತಿ ಹೆಚ್ಚಾಗಿ ಏಕಾಏಕಿ ಅಂದರೆ ಸಡನ್ನಾಗಿ ಹೆಚ್ಚಾಗುತ್ತಾ ಇರುತ್ತದೆ. ಈ ರೀತಿಯ ಲಕ್ಷಣಗಳಿದ್ದಾಗ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸಬೇಕಾಗುತ್ತದೆ. ಮುಖ್ಯವಾಗಿ ಬ್ಲಡ್ ಟೆಸ್ಟ್, ಇದರಲ್ಲಿ ಕ್ರಿಯೇಟಿನಿನ್ ಮತ್ತು ಯೂರಿಯಾ ಟೆಸ್ಟ್ ಮಾಡಿಸಬೇಕಾಗುತ್ತದೆ ಮತ್ತು ಯೂರಿನ್ ಟೆಸ್ಟ್, ಇದರಲ್ಲಿ ಪ್ರೋಟೀನ್ ಅನ್ನು ಚೆಕ್ ಮಾಡಿಸಬೇಕಾಗಿರುತ್ತದೆ. ಅದೇ ರೀತಿ ಸ್ಕ್ಯಾನಿಂಗ್ ಅಥವಾ ಅಲ್ಟ್ರಾಸೌಂಡ್ ಅನ್ನು ಮಾಡಿಸಬೇಕು. ಇದರಿಂದ ಕಿಡ್ನಿಯ ಗಾತ್ರ ಮತ್ತು ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಬಹುದು. ಮತ್ತೊಂದು ಟೆಸ್ಟ್ ಅಂದರೆ ಬಿ.ಪಿ ಮತ್ತು ಶುಗರ್ನ ಪರೀಕ್ಷೆಯನ್ನು ಸಹ ಮಾಡಿಸಬೇಕಾಗಿರುತ್ತದೆ. ಕಿಡ್ನಿ ಸಮಸ್ಯೆ ಇದ್ದಾಗ ನಾವು ಉಪ್ಪು ಅನ್ನುವುದು ಕಡಿಮೆ ಸೇವಿಸಬೇಕು. ಪ್ಯಾಕೆಟ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ಡನ್ನು ನಾವು ಅವಾಯ್ಡ್ ಮಾಡಬೇಕು. ನೀರು ನಿಯಂತ್ರಿತವಾಗಿ ಕುಡಿಯಬೇಕು. ಡಾಕ್ಟರ್ನ ಸಲಹೆಯನ್ನು ಪಡೆದುಕೊಂಡು ಸೂಕ್ತವಾದ ಮೆಡಿಸಿನ್ ಅನ್ನು ಬಳಸಬೇಕು. ಬಿ.ಪಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು. ಅದೇ ರೀತಿ ಶುಗರನ್ನು ಸಹ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಬೇಕು. ಇವೇನಾದರೂ ಹೆಚ್ಚಾದಂಥ ಸಂದರ್ಭದಲ್ಲಿ ಕಿಡ್ನಿಯು ಗಂಭೀರ ಸ್ಥಿತಿಗೆ ತಲುಪುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಡಯಾಲಿಸಿಸ್ ಅನ್ನು ಸಹ ಮಾಡಿಸಬೇಕಾಗಿರುತ್ತದೆ. ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡುವುದರಿಂದ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ದಿನವೂ ಸಹ ವಾಕಿಂಗ್ ಅಥವಾ ನಡೆಯುವುದರಿಂದ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕಡಿಮೆ ಉಪ್ಪನ್ನು ಸೇವಿಸುವುದು ಮತ್ತು ಕಡಿಮೆ ಆಹಾರವನ್ನು ತೆಗೆದುಕೊಳ್ಳಬೇಕು. ನೀರು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವುದರಿಂದ ರಕ್ತದಲ್ಲಿ ಸೋಡಿಯಂ ಕಂಟೆಂಟ್ ಅನ್ನುವುದು ಕಡಿಮೆ ಮಾಡಿ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.